ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾ ಅಮ್ಮಾ ಬಾದ್. ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇದರ ವತಿಯಿಂದ ಆಯೋಜಿಸಲಾಗಿರುವ ಸಾಹಿತ್ಯೋತ್ಸವ 2025-26 ಈ ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಉಸ್ತಾದರುಗಳೇ, ತೀರ್ಪುಗಾರರೇ ಮತ್ತು ನೆಚ್ಚಿನ ಸಹಪಾಠಿ ಮಿತ್ರರೇ, ನಾನು ಇಸ್ಲಾಮಿಕ್ ಪರಂಪರೆ ಎಂಬ ವಿಷಯದಲ್ಲಿ ಒಂದೆರಡು ಮಾತುಗಳನ್ನು ಆಡಲು ಬಯಸುತ್ತೇನೆ. ಅಲ್ಲಾಹನು ಅನುಗ್ರಹಿಸಲಿ, ಆಮೀನ್. ಇಸ್ಲಾಂ ಧರ್ಮದ ಮೂಲ ಸಿದ್ಧಾಂತ ಶಾಂತಿ, ನಂಬಿಕೆ, ದಯೆ, ಸಹಾನುಭೂತಿ ಮತ್ತು ಮಾನವೀಯತೆ. ಇಸ್ಲಾಮಿನ ಇತಿಹಾಸ ಕೇವಲ ಧರ್ಮದ ಇತಿಹಾಸವಲ್ಲ, ಅದು ಮಾನವ ಕುಲದ ನಾಗರಿಕತೆ, ಸಂಸ್ಕೃತಿ ಮತ್ತು ಜ್ಞಾನ ವಿಕಾಸದ ಇತಿಹಾಸವಾಗಿದೆ. ಇಸ್ಲಾಂ ಎಂದರೆ ಅದರ ಅರ್ಥವೇ ಶಾಂತಿ, ಪ್ರೀತಿ ಎಂಬುದಾಗಿದೆ. ಮುಸ್ಲಿಂ ಎಂದರೆ ಶಾಂತಿಯನ್ನು ಅಳವಡಿಸಿಕೊಂಡವನು ಎಂದಾಗಿದೆ. ಮುಸ್ಲಿಮರು ಪರಸ್ಪರ ಹಂಚಿಕೊಳ್ಳುವ ಶುಭಾಶಯ ವಚನವಾದ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಾಲಾ ವಬರಕಾತು ಇದರ ಅರ್ಥವು ಅಲ್ಲಾಹನ ರಕ್ಷೆ, ಶಾಂತಿ, ಸಮಾಧಾನ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿದೆ. ಖಂಡಿತವಾಗಿಯೂ ಹೃದಯದಲ್ಲಿ ಪ್ರೀತಿ ಇಲ್ಲದವನಿಗೆ ಈ ವಾಕ್ಯವನ್ನು ಬಳಸಲು ಸಾಧ್ಯವಿಲ್ಲ. ಇಸ್ಲಾಮಿನ ಉದಯಕ್ಕೆ ಮುನ್ನ ಅರಬ್ ಸಮಾಜವು ಅಜ್ಞಾನ ಮತ್ತು ಅಂಧಕಾರದಲ್ಲಿ ಮುಳುಗಿತ್ತು. ಈ ಅವಧಿಯನ್ನು ಜಾಹಿಲಿಯಾ ಎಂದು ಕರೆಯಲಾಗುತ್ತದೆ. ಅಂತಹ ಸಮಯದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಲ್ಲಾಹನ ಸಂದೇಶವನ್ನು ಹೊತ್ತು ತಂದರು. ಅವರಿಗೆ ಮೊದಲು ದಿವ್ಯವಾಣಿ ಬಂದಾಗ ಅಲ್ಲಾಹನು ಹೀಗೆ ಹೇಳುತ್ತಾನೆ, ಇಕ್ರಾ ಬಿಸ್ಮಿ ರಬ್ಬಿಕಲ್ಲಜೀ ಖಲಕ್ ಖಲಕಲ್ ಇನ್ಸಾನ ಮಿನ್ ಅಲಕ್. ಓದಿರಿ ನಿಮ್ಮ ಪ್ರಭುವಿನ ಹೆಸರಿನಲ್ಲಿ, ನಿಮ್ಮ ಅಲ್ಲಾಹುವಿನ ಹೆಸರಿನಲ್ಲಿ. ಅವನು ನಿಮ್ಮನ್ನು ಒಂದು ಹನಿ ರಕ್ತದಿಂದ ಸೃಷ್ಟಿಸಿದನು. ಈ ಒಂದು ಸರಳ ಆಯತ್ ಜ್ಞಾನದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಮತ್ತು ಇಸ್ಲಾಮಿನ ಇತಿಹಾಸ ಜ್ಞಾನಾಧಾರಿತ ಸಮಾಜ ನಿರ್ಮಾಣದೊಂದಿಗೆ ಪ್ರಾರಂಭವಾಯಿತು ಎಂಬುದನ್ನು ಸೂಚಿಸುತ್ತದೆ. ಆರಂಭಿಕ ದಿನಗಳಲ್ಲಿ ಮಕ್ಕಾದಲ್ಲಿ ಮುಸ್ಲಿಮರು ಕಷ್ಟ ಮತ್ತು ಹಿಂಸೆಯನ್ನು ಅನುಭವಿಸಿದರು. ಆದರೆ ಅವರು ತಮ್ಮ ನಂಬಿಕೆಯಲ್ಲಿ ದೃಢವಾಗಿ ನಿಂತರು. ನಂತರ ಮದೀನಾದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಯಿತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹಿಜ್ರದೊಂದಿಗೆ ಮೊದಲ ಇಸ್ಲಾಮಿಕ್ ರಾಜ್ಯವನ್ನು ಸ್ಥಾಪಿಸಲಾಯಿತು. ಇದು ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗಳ ಕಾಲವಾಗಿತ್ತು. ಇಸ್ಲಾಮಿಕ್ ಪರಂಪರೆಯ ಪ್ರಮುಖ ಘಟ್ಟವೆಂದರೆ ಅದರ ಸುವರ್ಣ ಯುಗ. ಈ ಸಮಯದಲ್ಲಿ ಹಲವಾರು ಮುಸ್ಲಿಂ ವಿದ್ವಾಂಸರು ಗಣಿತ, ಖಗೋಳಶಾಸ್ತ್ರ, ವೈದ್ಯಕೀಯ ವಿಜ್ಞಾನ ಮತ್ತು ಕಲೆಗಳಲ್ಲಿ ಅಪಾರ ಕೊಡುಗೆಗಳನ್ನು ನೀಡಿದರು. ಇದು ಇಸ್ಲಾಮಿಕ್ ಪರಂಪರೆ ಅಡಿಪಾಯಕ್ಕೆ ಕಾರಣವಾದವು. ನಂತರ ಇಸ್ಲಾಂ ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಹರಡಿತು. ಇದು ಕೇವಲ ಯುದ್ಧಗಳ ಮೂಲಕ, ಕತ್ತಿಯ ಮೂಲಕ ಹರಡಲಿಲ್ಲ, ಬದಲಿಗೆ ಶಾಂತಿ, ಪ್ರೀತಿಯ ಸಂದೇಶದ ಮೂಲಕ ಹರಡಿತು. ಇಸ್ಲಾಮಿನ ನ್ಯಾಯ ಮತ್ತು ಸಮಾನತೆಯ ತತ್ವಗಳು ಹಲವಾರು ಜನರನ್ನು ಆಕರ್ಷಿಸಿದವು. ಇಸ್ಲಾಮಿನ ಮೂಲ ಸ್ತಂಭಗಳಾಗಿರುವ ಸೌಮ್ ಸಹನೆಗಾಗಿ, ಸ್ವಲಾತ್ ಆತ್ಮಶುದ್ಧಿಗಾಗಿ, ಜಕಾತ್ ಬಡವರ ಹಕ್ಕಿಗಾಗಿ ಮತ್ತು ಹಜ್ ಏಕತೆಗಾಗಿ ಇವು ಮಾನವನನ್ನು ರೂಪಿಸುವ ಕಂಬಗಳಾಗಿವೆ. ನಮ್ಮ ಭಾರತದ ಭೂಮಿ ಕೂಡ ಇಸ್ಲಾಮಿಕ್ ಪರಂಪರೆಯ ಸುಂದರ ಸಾಕ್ಷಿ. ಇಲ್ಲಿ ಹಲವಾರು ಮುಸ್ಲಿಂ ವಿದ್ವಾಂಸರು ಶಾಂತಿ, ಪ್ರೀತಿಯ ಸಂದೇಶವನ್ನು ಹರಡಿದರು. ಹಜರತ್ ಖ್ವಾಜಾ ಮೊಹಿನುದ್ದೀನ್ ಚಿಸ್ತಿ ಅಜ್ಮೀರ್ನಲ್ಲಿ ಪ್ರೀತಿ ಮತ್ತು ಸಹಿಷ್ಣುತೆಯನ್ನು ಕಲಿಸಿದರು. ತಾಜ್ ಮಹಲ್, ಗೋಲ್ ಗುಂಬಜ್ ಇವು ಕೇವಲ ಕಟ್ಟಡಗಳಲ್ಲ, ಇವು ಶಾಂತಿ, ಪ್ರೀತಿಯ ಸಂಕೇತಗಳಾಗಿವೆ. ಪ್ರಿಯರೇ, ಇಸ್ಲಾಂ ಪ್ರೀತಿಗೆ ಅತಿ ದೊಡ್ಡ ಸ್ಥಾನವನ್ನು ನೀಡಿದೆ. ಅನ್ಯಾಯವಾಗಿ ಒಂದು ಮನುಷ್ಯನನ್ನು ಕೊಂದರೆ ಸರ್ವ ಮನುಷ್ಯರನ್ನು ಕೊಂದಂತೆ, ಒಂದು ಮನುಷ್ಯನ ಜೀವವನ್ನು ಉಳಿಸಿದರೆ ಸರ್ವ ಮನುಷ್ಯರನ್ನು ಉಳಿಸಿದಂತೆ. ಮನುಷ್ಯರಲ್ಲಿ ಮಾತ್ರವಲ್ಲ, ಸರ್ವ ಜೀವ ಜಾಲಗಳಲ್ಲಿಯೂ ಪ್ರೀತಿ ತೋರಿಸಬೇಕು ಎಂಬುದಾಗಿದೆ ಇಸ್ಲಾಮಿನ ಸಂದೇಶ. ಇಸ್ಲಾಮಿಕ್ ಪರಂಪರೆಯ ಕೇವಲ ಧರ್ಮವಲ್ಲ, ಇದು ಮಾನವ ಕೋಟಿಗೆ ಬೆಳಕಿನ ದಾರಿ, ಶಾಂತಿಯ ಸಂದೇಶ ಮತ್ತು ನ್ಯಾಯದ ಧ್ವನಿ. ಆದುದರಿಂದ ಬನ್ನಿ ಶಾಂತಿ ಹಂಚೋಣ, ಪ್ರೀತಿ ಬೆಳೆಸೋಣ, ದ್ವೇಷವನ್ನು ದೂರ ಮಾಡೋಣ. ಇಷ್ಟು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣಕ್ಕೆ ಕಡಿವಾಣ. ವಾಖಿರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಾಲಾ ವಬರಕಾತು. ಸಾಹಿತ್ಯದ ಕಲರವನ್ನ ಬೆಸೆಯುವ ಎಸ್ಎಸ್ಎಫ್ ಕರ್ನಾಟಕ ರಾಜ್ಯ ಸಾಹಿತ್ಯ